ಪ್ರೀತಿ ಹುಡುಗ ಎಲ್ಲಿರುವೆ ನೀ ಅವನಿಗೋಸ್ಕರ ಐಫೋನ್ 12 ತಗೊಂಡು ಬಾತ್ರೂಮ್ಗೆ ಹೋಗಿರುವೆ. ಇದನ್ನೇನಂತ ಹೇಳಿ? ಅಂಡರ್ವೇರ್ ಅಂತಾರು ಮಂಜಣ್ಣ. ಹಾಕೊಂಡೇನ್ಲಿ ಇದನ್ನ ಕಷ್ಟ ಬಿದ್ದು ದುಡ್ಡಲ್ಲಿ ತಂದಿದೀನಿ ನಾನು. ನಾವೆಲ್ಲ ಹಂಗ್ ಮಾಡಂಗಿಲ್ಪ. ಮಂದಿ ಮನಿ ಮುಂದ ಒಗದ್ ಒಣಗಾಕಿರ್ತಾರಲ್ಲ ಚಡ್ಡಿ ಅಂತ ಕಳು ಮಾಡ್ಕೊಂಡ್ ಹಾಕೊಂತೀವಿ ನಾವು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ಸೊ ನಾನಿವತ್ತು ಒಳ್ಳೊಳ್ಳೆ ರೀಲ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಜೊತೆಯಲ್ಲಿ ನಮ್ಮ ರೋಸ್ಟರ್ ಬೆಂಕಿ ರೋಸ್ಟರ್ ಆಗಿರುವಂತಹ ಒಂದು ಕ್ರಿಯೇಟಿವ್ ಕನ್ನಡಿಗರವರ ಒಂದು ದಿವ್ಯಾ ವಸಂತ್ ಅವರು ಒಂದು ಚಿಕ್ಕದಾಗಿ ಒಂದು ವಿಡಿಯೋನ ಮಾಡಿದ್ದಾರೆ, ರೋಸ್ಟಿಂಗ್ ಮಾಡಿದ್ದಾರೆ. ಸೊ ಅನೇಟ್ರಪ್ ಅಂತ ಈಗ ನಡೀತಿದ್ದಲ್ವ ಅದ್ರ ಬಗ್ಗೆ. ಸೊ ಅದನ್ನು ಸಮೇತ ರಿಯಾಕ್ಷನ್ ಮಾಡೋಣ. ಸೊ ಕೆಲವೊಂದು ರೀಲ್ಸ್ಗಳನ್ನ ಸಮೇತ ತೊಗೊಂಬಂದಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಮೊದಲನೇ ವಿಡಿಯೋನ ಶುರು ಮಾಡೋಣ ಬನ್ನಿ. ಪ್ರೀತಿ ಹುಡುಗ ಎಲ್ಲಿರುವೆ ನೀ ಅವನಿಗೋಸ್ಕರ ಐಫೋನ್ 12 ತಗೊಂಡು ಬಾತ್ರೂಮ್ಗೆ ಹೋಗಿರುವೆ. ಮಸ್ತ್ ಇತ್ತು. ನನ್ನ ಈ ವಿಡಿಯೋಗೆ ಗಾಂಧೀಜಿ ಏನಾದ್ರು ಕಮೆಂಟ್ ಮಾಡಿದ್ರೆ ನಾನು ನಾಳೆಯಿಂದ ರೀಲ್ಸ್ ಮಾಡೋದೇ ಬಿಡ್ತೀನಿ. ಗಾಂಧೀಜಿಯವ್ರು ಸಾಕಾ? ನ್ಯೂಟನ್, ಐನ್ಸ್ಟೀನ್, ಅಲೆಕ್ಸಾಂಡರ್, ವಾಸ್ಕೋಡ ಗಾಮ ಇವರೆಲ್ಲ ಬೇಡವಾ? ಹೇಳು, ಇಲ್ಲಿ ಎಲೆಕ್ಟ್ರಾನಿಸಿಟಿ ಸೈಡ್ ಹೋಗ್ತಾ ಇದೀನಿ, ಈಗ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ ರೀಲ್ಸ್ ಮಾಡೋದು. ನಿಮ್ ಮುತ್ತಾತವ್ರ ಸಿಟ್ಟಿಂಗ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಮನೆಗೆ ಕದ ತಟ್ಟಿ ಹೇಳಿ ಅವಾಗ ರೀಲ್ಸ್ ಮಾಡೋದು ನಿಲ್ಸ್ತೀನಿ ಅಂತ ಹೇಳಿಲ್ವಲ್ಲ ಸದ್ಯ. ಹೇಳು, ರೀಲ್ಸ್ ಮಾಡೋದ್ ತೆವಲ್ಲ ನನ್ನ ಕೈಲಿ ನಿಲ್ಸಕ್ ಆಗಲ್ಲ. ರೀಲ್ಸ್ ಮಾಡೋದು ನನಗೆ ಅಡಿಕ್ಟ್ ಆಗ್ಬಿಟ್ಟಿದೀನಿ. ದಿನ ಒಂದೊಂದು ರೀಲ್ಸ್ ನ ಹಿಂಗ್ ಮಾಡ್ಬಿಡ್ಬೇಕು, ಆಗಲ್ಲ ನಂಗೆ ರೀಲ್ಸ್ ಮಾಡೋದಿರಕ್ಕೆ ಅಂತ ಹೇಳು. ಅದಕ್ಕೆ ಯಾಕೆ 1948 ಜನವರಿ 30ನೇ ತಾರೀಕು ದಿವಂಗತರಾಗಿರುವಂತಹ ಗಾಂಧಿ ತಾತ ಎದ್ದು ಬರ್ಬೇಕು ಅಂತ ಕೇಳ್ತಿದ್ಯಾ? ಗಾಂಧಿ ತಾತಂಗೆ ಏನಾದ್ರು ಈ ತರ ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಆಪ್ ಬರುತ್ತೆ, ಅದ್ರಲ್ಲಿ ನೀವು ಈ ತರ ಚಿಂಗಿ ಪಿಂಗಿಗಳ ತರ ಎಲ್ಲ ಆಡ್ತೀರಾ ಅಂತ ಗೊತ್ತಿದ್ರೆ ಸ್ವತಂತ್ರ ಕೊಡ್ಸದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಹೋಗ್ಬಿಟ್ಟಿರೋರು ಅವರು. ಗಾಂಧಿ ತಾತ ಬರ್ಬೇಕಂತ ಗಾಂಧಿ ತಾತ ಬರ್ತಾರೆ. ಹೋಗಿ ಗಾಂಧಿ ತಾತನ್ ಕೋಲಲ್ಲೇ ನಿನಗೆ ಒಡ್ಸ್ಬಿಡ್ತೀನಿ. ತೇಜಸ್ ಅವರ ವಿಡಿಯೋ ತಗೊಂಡಿದ್ರೆ ನಿಜವಾಗ್ಲೂ ರೋಸ್ಟಿಗೆ ಒಂದು ರಿಯಾಕ್ಷನ್ ಬಂದು ಒಳ್ಳೆ ವಿಡಿಯೋ ಅನ್ಸಲ್ಲ. ಸೊ ಮಸ್ತ್ ವಿಡಿಯೋಗಳು ಮಾಡ್ತಾರೆ ತೇಜಸ್ ಅಂತೂ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಇದನ್ನೇನಂತ ಹೇಳಿ? ಅಂಡರ್ವೇರ್ ಅಂತಾರು ಮಂಜಣ್ಣ. ಹಾಕೊಂಡೇನ್ಲಿ ಇದನ್ನ ಕಷ್ಟ ಬಿದ್ದು ದುಡ್ಡಲ್ಲಿ ತಂದಿದೀನಿ ನಾನು. ನಾವೆಲ್ಲ ಹಂಗ್ ಮಾಡಂಗಿಲ್ಪ. ಮಂದಿ ಮನಿ ಮುಂದ ಒಗದ್ ಒಣಗಾಕಿರ್ತಾರಲ್ಲ ಚಡ್ಡಿ ಅಂತ ಕಳು ಮಾಡ್ಕೊಂಡ್ ಹಾಕೊಂತೀವಿ ನಾವು. ಯಾರ್ ನನ್ನ ಚಡ್ಡಿ ಕದ್ದಿದ್ದು? ಇಲ್ಲ ನೋಡ್ರಿ, ಇವನ ಚಡ್ಡಿ ಕಳ್ಳ. ನಾನ ಕಳು ಮಾಡ್ತೇನೆ, ನೀನ ಕಳು ಮಾಡಿರ್ಬೇಕು. ನಿನ್ ಬಗ್ಸಿ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ? ಗಡಾರಿ ಅಂದ್ರೆ ಏನ್ರಿ? ಬೇಗ ಎದ್ದೇಳು. ಬೇಗ ಎದ್ದೇಳ, ತೋರಿಸ್ತಾರ ಗಡಾರಿ ತೋರಿಸ್ತಾರ. ನೀನ ಹಾಕಿಸ್ಕೋಲಿ, ನಂಗೆ ಗೊತ್ತಾಯ್ತು ಗಡಾರಿ ಅಂದ್ರೆ ಏನಂತ. ಪಶುಪತಿ ಘೋರಾಧಿಪತಿ ಅರುಂಧತಿ, ನಿನ್ನ ಟೂ ಪೇಸ್ಟ್ ಅಲ್ಲಿ ಉಪ್ಪು ಇದೆಯಾ? ಯಾಕಂದ್ರೆ ಬಾಯಿ ಬಾಳ ಆರಾಗುಂತೈತಿ. ಸೂಪರ್ ಮಸ್ತ್. ಸ್ನೇಹಿತರೆ, ಈ ನಮ್ಮ ದಿವ್ಯಾ ಅಕ್ಕನ ಜೀವನ ಚಕ್ರ. ಈಗ ಕ್ರಿಯೇಟಿವ್ ಕನ್ನಡಿಗರ ಒಂದು ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಈಗ ಮಸ್ತಾಗಿ ಮಾಡಿದರೆ ದಿವ್ಯಾ ವಸಂತರ್ ಅವರಿಗೆ ಒಂದು ರೋಸ್ಟು ನೋಡ್ಕೊಂಬರೋಣ ಬನ್ನಿ. ಈಗ ಹೋಗಿ ಎಲ್ಲಿಗೆ ಬಂದ್ ನಿಂತಿದೆ ಅಂದ್ರೆ, ಮೊದಲು ಆಂಕರ್, ನಂತರ ರ್ಯಾಪರು, ತದನಂತರ ರೀಲ್ಸ್ ಮೇಕರು, ಅದಾಗಿ ಸ್ವಲ್ಪ ದಿನಗಳ ನಂತರ ಕಾಮಿಡಿ ಶೋ ಅಲ್ಲಿ ಆಕ್ಟರು, ಇವಾಗ ಹನಿ ಟ್ರಾಪ್ ಕೇಸಲ್ಲಿ ಆರೋಪಿ, ತಲೆಮರೆಸ್ಕೊಂಡಿರೋ ಪಾಪಿ. ಕರ್ಮ ಅನ್ನೋದು ಹೆಂಗೆ ಅಂದ್ರೆ, ಒಂಥರ ಆಕಾಶಕ್ಕೆ ಮುಖ ಮಾಡಿ ಕ್ಯಾಕರ್ಸ್ ಉಗ್ದಂಗೆ ನಮ್ಮ ಮುಖಕ್ಕೆ ರಿಟರ್ನ್ ಬಂದ್ ಬಿದ್ದೇ ಬೀಳುತ್ತೆ. ಇವಾಗ ಈ ದಿವ್ಯಾ ಅಕ್ಕನ ಸ್ಥಿತಿ ಕೂಡ ಹಂಗೆ ಆಗಿರೋದು. ಏನ್ ಡಿ ಬಾಸ್ ಕೇಸಲ್ಲಿ ಫುಲ್ಲು ಜೋಸಲ್ಲಿ ಎಕ್ಕ ಮೊಕ್ಕ ಮಾತಾಡಿದ್ದೆ ಈ ದಿವ್ಯಾ ಅಕ್ಕ ಇವಾಗ ಅಬ್ಸ್ಕ್ಯಾಂಡ್ ಆಗಿ ಮುದುರ್ಕೊಂಡವಳೆ ಪುಕ್ಕ. ಆಮೇಲೆ ಈ ಕೇಸ್ ಆದ್ಮೇಲೆ ಇನ್ನೊಂದು ವಿಡಿಯೋ ಅಂತೂ ಫುಲ್ ವೈರಲ್ ಆಗ್ತಿದೆ. ಅದ್ ಯಾವ್ದಂದ್ರೆ, ಈ ದಿವ್ಯಾ ಅಕ್ಕ ಕೆಲಸ ಮಾಡೋ ಖಾಸಗಿ ಚಾನೆಲ್ ಸಿಇಒ ಜೊತೆ ಜನರಲ್ ಬಾಡಿ ಮೀಟಿಂಗ್ ಮಾಡ್ತಿರೋದು. ನೀವೇ ನೋಡಿ. ಈ ವಿಡಿಯೋ ನೋಡಿದ್ಮೇಲೆ ನಾನು ಹೇಳೋದೇನ್ ಬೇಕಿಲ್ಲ. ನಿಮ್ಮ ಕಣ್ಣುಗಳು ನಿಮ್ಗೆ ಮೋಸ ಮಾಡಲ್ಲ. ಕ್ಲಿಯರ್ ಆಗಿ ನೋಡಿ, ಬ್ರೈನ್ಗೆ ವಿಷಯ ಮುಟ್ಟಿಸಿ. ನಿಮ್ಮ ಬ್ರೈನ್ ಅಲ್ಲಿ ಈ ವಿಡಿಯೋ ಬಗ್ಗೆ ನೆಲೆಯೂರಿರುತ್ತೆ ವಿಧ ವಿಧವಾದ ಅಭಿಪ್ರಾಯದ ವಿವಾದ, ಪ್ರತಿವಾದ, ಕ್ರೋಧ, ಸೋಧ. ನಮಸ್ಕಾರ ಎಲ್ರಿಗೂ. ನಾನಿವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಚಿತ್ರದುರ್ಗದ ಹೈವೇ ಏನಕ್ಕೆ ಹೋಗ್ತಿದ್ಯಪ್ಪ? ಸ್ಯಾಂಡಲ್ವುಡ್ ನ ದ ಗ್ರೇಟ್ ಹೀರೋ ಬಾಬು ಸರ್ ಕರೆಕ್ಟಾಗಿ ಹೇಳಿದ್ನಲ್ಲ. ಓ ದಿವ್ಯಾ ಅಕ್ಕ, ಸ್ಯಾಂಡಲ್ವುಡ್ ನ ದ ಗ್ರೇಟ್ ಹೀರೋ ಅನ್ನೋದನ್ನ ಸರಿಯಾಗಿ ಹೇಳಿದ್ಯಾ. ಆದ್ರೆ ನೀನ್ ಕುಂತಿರೋ ಅವತಾರ ಇದೆಯಲ್ಲ, ಅದ್ ಸರಿ ಇಲ್ಲ ಅಷ್ಟೇ.
ಯಾಕಂದ್ರೆ ಚಿತ್ರದುರ್ಗದ ಹೈವೇಲಿ ಹೋಗ್ತಿದೀವಿ ಅಂತಿದೀಯಾ, ಮುಂದೆ ಸೀಟಲ್ಲಿ ಬೇರೆ ಹೌದು. ಕುಂತಿದೀಯಾ, ಸೀಟ್ ಬೆಲ್ಟ್ ಹಾಕೋಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ಅಲ್ಲ, ಯಾರೇ ಆದ್ರೂ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಮುಂದೆ ಇರೋ ಇಬ್ರು ಸೀಟ್ ಬೆಲ್ಟ್ ಹಾಕೋಬೇಕು ಅನ್ನೋದು ಟ್ರಾಫಿಕ್ ರೂಲ್ಸ್. ಅದನ್ನೇ ನೀನ್ ಫಾಲೋ ಮಾಡಿಲ್ಲ, ನೀನು ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ? ಇದು ಹಳೆ ವಿಡಿಯೋ. ಬೈ ಚಾನ್ಸ್ ನೀನು ಹೋಗ್ತಿದ್ದ ಆ ದಿನ ನಿಮ್ಮ ಕಾರ್ ಡ್ರೈವರ್ ಏನಾದ್ರು ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಏನಿಲ್ಲ, ಆಮೇಲೆ ಗಾಡಿ ಹೊಡ್ಕೊಂಡು ಹೋಗಿ ಆಚೆ ಬಿದ್ದು ಹಾಸ್ಪಿಟಲ್ ಅಲ್ಲಿ ಗ್ಲೂಕೋಸ್ ಹಾಕಿಸ್ಕೊತಿದ್ದೆ, ಇವತ್ತಿಂತ ಕೆಲಸ ಮಾಡಿ ಕದ್ದೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದೊಂದೇ ಟ್ರಾಫಿಕ್ ರೂಲ್ಸ್ ಅಲ್ಲಾಗ್ರು ಅಕ್ಕ ಬ್ರೇಕ್ ಮಾಡಿರೋದು ಇನ್ನೂ ಒಂದಿದೆ ನೋಡಪ್ಪ, ಟ್ರಿಪಲ್ ರೈಡಿಂಗ್. ನೋಡಿ ನೋಡಿ ನೋಡಿ, ಟ್ರಿಪಲ್ ರೈಡಿಂಗು ವಿತೌಟ್ ಹೆಲ್ಮೆಟ್, ಅದ್ರಲ್ಲಿ ಬೇರೆ ಟ್ರೋಲ್ ಆಗುತ್ತೆ ಅಂತ ಸಾಂಗ್ ಬೇರೆ ಹಾಡ್ಕೊಂಡು ಹೋಗ್ತಾವ್ರೆ. ಆಮೇಲೆ ಅಲ್ಲಿ ಮಧ್ಯ ಕೂತಿರೋ ತೊಂಬೆನಲ್ಲಿ ಹೆಂಗಿರೋ ಲಲ್ಲಿ ಅಕ್ಕನು ಸಹ ಬಕೆಟ್ ಟಿವಿ ಅವರೇ ಏನಿಬ್ರು ದರ್ಶನ್ ಅವರ ವಿಚಾರದಲ್ಲಿ ಉರ್ಕೊಂಡಿದ್ದು, ಅರ್ಚ್ಕೊಂಡಿದ್ದು, ಕಿರ್ಚ್ಕೊಂಡಿದ್ದು, ಪರ್ಚ್ಕೊಂಡಿದ್ದು ತುಂಬಾ ಇದೆ ಸ್ನೇಹಿತರೆ. ದೊಡ್ಡ ದೊಡ್ಡ ವಿಷಯದ ಬಗ್ಗೆ ಬೇಜಾನ್ ಬೇದಿ ಮಾಡೋ ಇವ್ರಿಗೆ ಇಂತ ಸಣ್ಣ ಸಣ್ಣ ಸರ್ಕಾರದ ನಿಯಮಗಳನ್ನ ಪಾಲಿಸಬೇಕು ಅನ್ನೋ ಪರಿಜ್ಞಾನ, ಸಾಮಾನ್ಯ ಜ್ಞಾನ ಇದೆಯಾ? ಅಲ್ಲ, ದರ್ಶನ್ ಯಾವಾಗ ಸ್ಯಾಂಡಲ್ವುಡ್ಗೆ ಹೀರೋ ಆಗಿದ್ದಾರೆ? ಅಲ್ಲಲ್ಲಲ್ಲ ದಿವ್ಯಾ ಅಕ್ಕ, ಅವರು ಯಾವಾಗ ಗ್ರೇಟ್ ಹೀರೋ ಆಗಿದ್ದಾರೆ ಅನ್ನೋದು ಗೊತ್ತಿಲ್ದೇನೆ ಅವರ ಸಿನಿಮಾ ಹಾಡುಗಳಿಗೆ ರೀಲ್ಸ್ ಮಾಡಿದ್ಯಾ ನೀನು? ರಿಯಾಕ್ಷನ್ ಅಂದ್ರೆ, ರಿಪ್ಲೈ ಅಂದ್ರೆ ಇದು ರೋಸ್ಟ್ ಅಂದ್ರೆ ಅಬ್ಬಬ್ಬಬ್ಬಬ್ಬಬ್ಬ, ನೋಡ್ರಪ್ಪ, ಅವರು ಯಾವಾಗ ಗ್ರೇಟ್ ಹೀರೋ ಆಗಿದ್ದಾರೆ ಅನ್ನೋದು ಗೊತ್ತಿಲ್ದೇನೆ ಪಸಂದಾಗವನೆ ಸ್ಯಾನೆ ಪಸಂದಾಗವನೆ ಅಂತ ಅವ್ರ ಪೋಸ್ಟರ್ಗೆ ದೃಷ್ಟಿ ತಕೊಂಡು ಡ್ಯಾನ್ಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾವಳೆ ಅಕ್ಕ. ನಿಂಗೆ ಇನ್ನ ಕ್ಲಾರಿಟಿ ಬೇಕು ಅಂದ್ರೆ ನೀನ್ ಮಾಡಿರೋ ವಿಡಿಯೋ ಕಮೆಂಟ್ಸ್ ನೋಡು ಗೊತ್ತಾಗುತ್ತೆ. ಇಲ್ವಾ ನಿನ್ನ ಚಡ್ಡಿ ಮಿಡ್ಡಿದೋ ಸೋನು ಹತ್ರ ಹೋಗಿ ಕೇಳು, ದರ್ಶನ್ ಅವರು ಯಾವಾಗಿಂದ ಗ್ರೇಟ್ ಹೀರೋ ಆಗಿದ್ರು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತಾಳೆ. ಒಂದ್ ತಿಳ್ಕೊಳ್ಳಿ ಸ್ನೇಹಿತರೆ, ಈ ಜಗತ್ತೇ ಇಷ್ಟು ಚೆನ್ನಾಗಿದ್ರೆ ಬಕೆಟ್ ಹಿಡಿತಾರೆ, ಟೈಮ್ ಕೆಟ್ಟಾಗಿ ತಪ್ಪು ಮಾಡಿದ್ರೆ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಾರೆ, ಎದ್ರೆ ಕೈ ಮುಗಿತಾರೆ, ಬಗ್ಗಿದ್ರೆ ಬ್ಯಾಕ್ ಹೊಡಿತಾರೆ. ಅದಕ್ಕೆ ಇವಾಗಿನ ಡಿಜಿಟಲ್ ದುನಿಯಾದಲ್ಲಿ ಡಿಗ್ನಿಟಿ ಅನ್ನೋದನ್ನ ಕಾಪಾಡ್ಕೋಬೇಕು. ಇಲ್ವಾ ಕಾಂಜಿ ಪಿಂಜಿಗಳೆಲ್ಲ ಕಾ ಕಾ ಅನ್ಕೊಂಡು ತಲೆ ಮೇಲೆ ಕಕ್ಕ ಮಾಡ್ಕೊಂಡ್ಬಿಡ್ತವೆ. ಇವಾಗ ಒಂದಷ್ಟು ಜನ ಡಿ ಬಾಸ್ ಸಪೋರ್ಟ್ ಮಾಡ್ತಿದ್ಯಾ ಅಂತ ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡ್ತಾರೆ ಅಂತ ಗೊತ್ತು. ಹಂಗ್ ಕಮೆಂಟ್ ಮಾಡೋರು ನನ್ನ 2 ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿ, ಅವನ್ನ ನೋಡಿದ್ಮೇಲೂ ನಿಮ್ಗೆ ನಾನು ಡಿ ಬಾಸ್ಗೆ ಸಪೋರ್ಟ್ ಮಾಡ್ತಿರೋದು ಅನ್ಸಿದ್ರೆ ಪಕ್ಕ ನೀವು ದರ್ಶನ್ ಅವರ ಹೇಟರ್ಸ್ ಅನ್ನೋದು. ನೋಡಿ ಸ್ವಾಮಿ, ಒಬ್ಬರ ಪರವಾಗಿ ಇಲ್ಲ ಒಬ್ಬರ ವಿರೋಧವಾಗಿ ನಿಲ್ಲೋಕೆ ನಮ್ದು ಟಿವಿ ಚಾನಲ್ ಅಲ್ಲ, ರೋಸ್ಟಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ನಮ್ಮ ದಿವ್ಯಾ ಅಕ್ಕನ ದುರ್ಗದ ಜರ್ನಿನ ಮುಂದುವರಿಸುವ. ಸೋ ಕಾಲ್ಡ್ ಡಿ ಬಾಸ್ ಅಭಿಮಾನಿಗಳ ಹೀರೋ, ಡಿ ಬಾಸ್ ಬಳಗಕ್ಕಷ್ಟೇ ಸೀಮಿತ ಹೀರೋ. ಸ್ಯಾಂಡಲ್ವುಡ್ಗೆ ದರ್ಶನ್ ಯಾವತ್ತೂ ಹೀರೋ ಆಗಿಲ್ಲ, ಬರೀ ಡಿ ಬಾಸ್ ಹೌದಾ? ಅಭಿಮಾನಿಗಳು ಹೀರೋ ಆಗಿರೋದು. ಹೌದು ಬಿಡಕ್ಕ, ಸೋ ಕಾಲ್ಡ್ ಡಿ ಬಾಸ್ ಅಭಿಮಾನಿಗಳಿಗೆ ಅಷ್ಟೇ ಅವರು ಹೀರೋ ಆಗಿರೋದು. ಅವರವರ ಅಭಿಮಾನಿಗಳಿಗೆ ಹೀರೋ ಆಗೋದಕ್ಕೇನೆ ಅಷ್ಟು ವರ್ಷದಿಂದ ಅಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋದು. ಹಾಗಂತ ದರ್ಶನ್ ಅವರು ರೇಣುಕಾ ಸ್ವಾಮಿ ವಿಚಾರದಲ್ಲಿ ಮಾಡಿರೋದನ್ನ ನಾನು ಸಪೋರ್ಟ್ ಮಾಡ್ತಿಲ್ಲ ಖಂಡಿತ, ಆದ್ರೆ ಅವರು ಮೊದಲೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿರೋದನ್ನು ಮರಿಬಾರ್ದು ಅಲ್ವಾ? ಆಮೇಲೆ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ಅವರು ಹೀರೋ ಆಗಿರೋದಕ್ಕೇನೆ ಇವತ್ತು ಯಾರೇ ಕೈ ಬಿಟ್ರು ಅವರ ಅಭಿಮಾನಿಗಳು ಅವ್ರನ್ನ ಕೈ ಬಿಡ್ತಿಲ್ಲ. ಡಿ ಬಾಸ್ ಅಭಿಮಾನಿಗಳಿಗೆ ಅಷ್ಟೇ ಹೀರೋ ಆಗಿರೋದು, ಅವರಿಗಷ್ಟೇ ಅವರು ಮಾದರಿ. ಹೌದಾ ಅಕ್ಕ, ಅವರು ಅವರ ಅಭಿಮಾನಿಗಳಿಗೆ ಅಷ್ಟೇ ಮಾದರಿ ಆಗಿರೋದಾ? ಅವ್ರದಂಗಿರ್ಲಿ, ಇಷ್ಟೆಲ್ಲಾ ಮಾತಾಡೋ ನೀವು ಯಾರಿಗಾಗಿದ್ದೀರಾ ಮಾದರಿನ ಗುರು? ಯಾರಿಗೆ ಮಾದರಿ ಆಗವ್ರೆ ಅನ್ನೋದನ್ನ ಕೇಳ್ತಿರೋದು ನಮ್ಮ. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ಲ. ನಿಮಗೆ ಫುಲ್ ವಿಡಿಯೋ ಬೇಕು ಅಂತಂದರೆ ಕ್ರಿಯೇಟಿವ್ ಕನ್ನಡಿಗ ಅವರೊಬ್ಬರು ಚಾನಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ಸೊ ಲಿಂಕ್ ಸಮೇತ, ಒರಿಜಿನಲ್ ಲಿಂಕ್ ಸಮೇತ ನಮ್ಮ ವಿಡಿಯೋ ವಿವರಣೆಯಲ್ಲಿ ಹಾಕಿರ್ತೀನಿ. ಹಾಗೆ ಅವ್ರ ಚಾನಲ್ ಸಮೇತ ಫಾಲೋ ಮಾಡಿ. ಸಖತ್ ಮೆಸ್ತಾಗಿ ಒಂದು ವಿಡಿಯೋನ ಮಾಡ್ತಾರೆ ಖಂಡಿತವಾಗ್ಲು. ಸೊ ಈ ದಿವ್ಯ ವಸಂತ್ ಅವರ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಂದು ಅದ್ಭುತವಾಗಿರುವಂಥ ಮೀಮ್ಸ್, ರೀಲ್ಸ್, ರಿಯಾಕ್ಷನ್ಗಳ ತಗೊಂಬಂದು ರಿಯಾಕ್ಷನ್ ಕೊಡ್ತಾ ಇರ್ತೀನಿ. ಸೊ ನೀವು ಸಮೇತ ನಮ್ಮ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನ ಶೇರ್ ಮಾಡ್ಬೋದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಂದರೆ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿಲ್ಲದ್ರೆ ಡಿಸ್ಲೈಕ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ವಿಡಿಯೋನ ತೊಗೊಂಡ್ಬಿಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದದ್ದು ಲೈಕು, ಇಷ್ಟ ಆಗಿಲ್ಲದ್ರೆ ಡಿಸ್ಲೈಕು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್.